शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನರೇಂದ್ರ ಮೋದಿಯವರ ನೇತೃತ್ವ ಸರ್ಕಾರದಲ್ಲಿ ವಖಫ್ ಕಾಯ್ದೆ ತಿದ್ದುಪಡಿ ಮಸೂದೆ ಮಂಡನೆ ಆಗುವುದು ಮಾಡುತ್ತಿರುವುದು ಐತಿಹಾಸಿಕ ನಿಲುವುದು. ಈ ಒಂದು ಐತಿಹಾಸಿಕ ನಿಲುವಿಗೆ ಕಾರಣೀಭೂತರಾದಂಥ ವಿಜಯಪುರ ನಗರದ ಜನಪ್ರಿಯ ಶಾಸಕರಾದ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ ಮೊದಲನೇದಾಗಿ ಕೃತಜ್ಞತೆ ಮತ್ತು ಧನ್ಯವಾದ ಹೇಳಬೇಕು. ಯಾವಾಗ ಬಸವನಗೌಡರು ಈ ನಮ್ಮ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಸಾಮಾಜಿಕ ಕಳಕಳಿ ಹೋರಾಟ ಮಾಡಿದಾರ, ಅವಾಗ ಎಲ್ಲ ಬಿಜಾಪುರ ನಡ್ಕೊಂಡು ಬೆಂಗಳೂರೊಳಗೆ ಡೆಲ್ಲಿವರೆಗೆ ಇದು ಸುದ್ದಿ ಆಗ್ತದೆ. ಯಾಕೆ ಸುದ್ದಿ ಆಗ್ತದೆ? ಸ್ವಾರ್ಥ ರಾಜಕಾರಣ ಎಂದು ಮಾಡಲಿ ಅವರು. ಅವು ಯಾವುದೇ ಹೋರಾಟ ಮಾಡಿದ್ರು ಪ್ರತಿಯೊಬ್ಬ ಕಟ್ಟ ಕಡೆ ಬಡವನಿಗೆ ಅದನ್ನ ಅನ್ಯಾಯದಿಂದ ಸಹಿಸಲಿಕ್ಕೆ ಆಗಂಗಿಲ್ಲ. ಆದ ಕಾರಣ ಈ ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ಇಲ್ಲಿ ಏನು ಕೂತ್ಕೊಂಡಿರಲ್ಲ, ಇಲ್ಲಿ ಕುಳಿತಂತ ಎಲ್ಲರೂ ಅವರು ಹೋರಾಟದಲ್ಲಿ ಭಾಗಿಯಾದವ್ರೆ. ಅವ್ರ ಜೊತೆ ಇಡೀ ರಾತ್ರಿ ಅಹೋರಾತ್ರಿ ಅವ್ರ ಜೊತೆ ಇದ್ದವ್ರೆ. ಆದ ಕಾರಣ ನಾ ಈ ಸಂದರ್ಭದಲ್ಲಿ ಒಂದೇ ಹೇಳಕ್ ಬರ್ತೀನೋ, ಆ ಒಂದು ಹೋರಾಟದಲ್ಲಿ ಅತ್ಯಂತ ಕಡಬಡ ಮುಸ್ಲಿಂ ಬಾಂಧವರು ಸಹಿತ ಬಂದಿದ್ರು. ಅವರು ಹೇಳಿದ್ರು, ಬಸವನಗೌಡ್ರ ನಿಮ್ಮ ಕಚೇರಿಗೆ ಬಂದಿದ್ದೇವೆ, ನಾವು ಅತ್ಯಂತ ಪ್ರೀತಿಯಿಂದ ನಿಮ್ಮ ಕಚೇರಿ ಸಿಬ್ಬಂದಿಗಳನ್ನು ಕರೆದು ನಮಗೆ ಏನೇ ಅನ್ಯಾಯ ಆಗಿದೆ ಪೇಪರ್ ಕೊಟ್ಟಾಗ ಅವ್ರಿಗೆ ಸಹಿತ ತೆಗೆದುಕೊಂಡು ಜಗದಂಬ ಪಾಲಿಕೆ ಆ ಲಿಸ್ಟಲ್ಲಿ ಹಾಕಿದ್ದಾರೆ, ನಾವು ನಿಮ್ಗೆ ಅಭಿನಂದನೆ ಹೇಳ್ತೇವೆ ಅಂತ ಹೇಳಿ ಬಂದು. ಯಾಕೆ ಹೇಳಿದ್ರಪ್ಪ ಅಂದ್ರೆ ಅವ್ರಿಗೆ ಗೊತ್ತದ ಮುಸ್ಲಿಂ ಬಾಂಧವರಿಗೆ ಅಮಾಯಕ ಮುಸ್ಲಿಂ ಆಸ್ತಿಗಳು ಸಹಿತ ಹೋಗ್ಯಾವ. ಆದ ಕಾರಣ ಇದೇನೋ ಐತಿಹಾಸಿಕ ಗೆಲ್ಲುವುದರ ಈ ಗೆಲುವಿಗೆ ಮೂಲ ಕಾರಣೀಭೂತರು ನಮ್ಮ ನಗರ ಹುಲಿ ಮತ್ತು ನಮ್ಮ ದಲಿತ ಯುವ ನಾಯಕ ಪ್ರತಾಪ್ ಚಿಕ್ಕಲಿಗೆ ಹೇಳ್ದಂಗ ಇದಕ್ಕೆಲ್ಲ ಮೂಲ ಕಾರಣ. ಏನ್ ಪ್ರಾರಂಭದಲ್ಲಿ ಎಷ್ಟೋ ಜನ ಅವ್ರ ಬಗ್ಗೆ ಅಸಡ್ಯವಾಗಿ ಮಾತಾಡಿದ್ರು, ಇದು ಹೆಂಗೆ ಹೋಗಕ್ಕೆ ಸಾಧ್ಯ ಅಂತ. ಆದರೆ ಯಾವತ್ತು ಪ್ರಾರಂಭ ಮಾಡೋದು ಧರಣಿ ಸತ್ಯಾಗ್ರಹ ಅವತ್ತಿನಿಂದ ವಿವಿಧ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಬೇರೆ ಜಿಲ್ಲೆಗಳಲ್ಲಿ ಸಹಿತ ಬಸವರಾಜ ಪಾಟೀಲ್ ಅಂತ ಕರೆ ಬಂದು, ಗೌಡ್ರ ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ 500 ಎಕರೆ ಹೋಗ್ಯದ, ನಮ್ಮ ಜಿಲ್ಲೆಯಲ್ಲಿ 300 ಎಕರೆ ಹೋಗ್ಯದ, ನಮ್ಮ ಜಿಲ್ಲೆಯಲ್ಲಿ 500 ಎಕರೆ ಹೋಗ್ಯದ. ಈ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯಿಂದ ಅವ್ರಿಗೆ ಕರೆ ಬಂದಾಗ ಅತ್ಯಂತ ಸಂಭ್ರಮ ಆಚರಣೆ ಯಾವಾಗ ಮಾಡ್ಬೇಕಾಯ್ತು ಪ್ರಸಂಗ ಬಂತಂದ್ರೆ ಅವರು ಮಾಡಿದ ಹೋರಾಟಕ್ಕೆ ಫಲ ಸಿಕ್ಕದ. ಆದ ಕಾರಣ ನಾವು ಒಂದೇ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನೋ, ಈ ಭಾರತದ ನೆಲದಲ್ಲಿ ಏನಾದರೂ ಕಾನೂನು ತಿದ್ದುಪಡಿ ಆಗಬೇಕು, ಏನಾದರೂ ಬಡವರಿಗೆ ನ್ಯಾಯ ಸಿಗಬೇಕಂದ್ರೆ ಇಂಥ ನಾಯಕರು ಬೇಕು. ಇವತ್ತೇನು ನೀವು ಉಚ್ಚಾಟನೆ ಮಾಡಿರಲ್ಲ, ಇದು ಬಿಜಾಪುರ ನಗರದ ನೆಲದಿಂದ ಪ್ರಾರಂಭ ಆಗಿಲ್ಲ, ಇದು ಇಡೀ ಪೂರಾ ರಾಜ್ಯದಲ್ಲಿ ಇದು ಬೆಂಕಿರ್ತದ. ಆದ ಕಾರಣ ಒಂದೇ ಮಾತು ಹೇಳಕ್ ಬರ್ತೀನೋ, ಇಂಥ ನಾಯಕರನ್ನ ನೀವು ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ನೆಲ ಕಸ್ತದ. ಇವತ್ತೇನು ವಿಜಯೋತ್ಸವ ಆಚರಣೆ ಮಾಡಾಕತ್ತಿಲ್ಲ, ಇದಕ್ಕೆ ಕಾರಣೀಭೂತರು ಯಾರು? ಇದಕ್ಕೆ ಕಾರಣೀಭೂತರು ಬಸವರಾಜ ಪಾಟೀಲ್ ಯತ್ನಾಳ್ ಅವರು. ಆದ ಕಾರಣ ನಾವೆಲ್ಲರೂ ಕೂಡಿ ಅವ್ರ ಜೊತೆ ನೀವು ಹೇಳಿದ್ರೆ ಏನು ಬಂದಿರಲ್ಲ, ಇವರೆಲ್ಲರೂ ಅವ್ರ ಜೊತೆನೇ ಇದ್ದೀವಿ, ಮುಂದೂ ಇರ್ತೀವಿ. ನಾವೇನು ಹೇಳ್ತೇವಪ್ಪ ಅಂದ್ರೆ ಯಾವಾಗ ಅನ್ಯಾಯ ಆಗ್ತದೆ. ಈಗ ನೋಡ್ರಿ, ಭಾರತ ವಿಕಾಸ ಸಂಘ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು, 25 ಲಕ್ಷ ಜನ ಬಂದರು. ಯಾವ ರಾಜಕಾರಣಿ ಕರ್ನಾಟಕದಲ್ಲಿ ತೋರಿಸ್ಕೊಡ್ರಿ, ಒಂದು ಕಾರ್ಯಕ್ರಮ ಮಾಡಿದ್ರು 25 ಲಕ್ಷ ಜನ ಬರ್ತಾರೆ ಅಂದ್ರೆ ಅರ್ಥ ಅವ್ರಲ್ಲಿ ಇರ್ತಕ್ಕಂಥ ಶಕ್ತಿ. ಗೋಶಾಲೆ ತೆಗೆದ್ರು, ಸಾವಿರಾರು ಗೋಮಾತೆಗಳನ್ನು ಜೋಪಾನ ಮಾಡಿದ್ರು. ಇವೆಲ್ಲ ಒಂದು ಸೂಕ್ಷ್ಮ ಜನ ಗಮನಿಸ್ತಾ ಇರ್ತದೆ. ಇವತ್ತು ನೋಡಕತ್ತೀರಿ ನೀವು, ಅವ್ರ ಜೊತೆ ಇರ್ತಕ್ಕಂಥ ಜನ ಇಡೀ ಕರ್ನಾಟಕದ ಮೂಲೆಯಲ್ಲಿ ಎಲ್ಲ ಸಮುದಾಯದ ಅವ್ರ ಜೊತೆ ಇದಾರ. ಆದ ಕಾರಣ ಈ ಸಂದರ್ಭದಲ್ಲಿ ಒಂದೇ ಹೇಳಕ್ ಬರ್ತೀನೋ, ಬಡವರಿಗೆ ಅನ್ಯಾಯ ಆಗಬಾರ್ದು. ಅನ್ಯಾಯ ಆಗ್ತಪ್ಪ ಅಂದ್ರೆ ನಮ್ಮ ಎಲ್ಲ ಬಸವರಾಜ ಪಾಟೀಲ್ ಯತ್ನಾಳ್ ಅಭಿಮಾನ ಬಳಗ ವಾಚಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಸಂದರ್ಭ ಹೇಳಿ 2 ಮಾತು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಪರಮ ಪೂಜನೀಯ ರಾಮೇಶ್ವರದಲ್ಲಿ ನಡೆಯುತ್ತ ಇವತ್ತಿನ ಈ ಶುಭ ಸಂಜೆಯಲ್ಲಿ ಈ ದೇವಸ್ಥಾನದಲ್ಲಿ ಇವತ್ತು ಮೂಲಭೂತವಾದ ಕಾರಣ ಏನಪ್ಪಾ ಅಂದ್ರೆ ನೋಡಲಿಕ್ಕೆ ನಮ್ಮ 1947 ಏನು ಸ್ವಾತಂತ್ರ್ಯ ಸಿಕ್ತು, ಅಲ್ಲಿಂದ 50 ಕಾಂಗ್ರೆಸ್ ಈ ದೇಶವನ್ನು ಆಳಕ್ಕೆ ಶುರು ಮಾಡ್ತು. ಇಂಥವು ಹಲವಾರು ಕರಾಳ ಕಾನೂನುಗಳನ್ನು ಈ ದೇಶಕ್ಕೆ ಅಳವಡಿಸಿದ್ರು. ಅದೇ ರೀತಿ 1954 ಏನಪ್ಪಾ ಅಂದ್ರೆ ಇದು ವಕ್ಫ್ ಬೋರ್ಡ್ ಕಾನೂನನ್ನು ಅಳವಡಿಸಿಕೊಂಡ್ರು. ನಾನು ಹೆಚ್ಚಿಗೆ ಹೇಳೋದಿಲ್ಲ, ಯಾಕಂದ್ರೆ ಅನೇಕ ಸಹಪಾಠಿಗಳು ಈ ಕಾನೂನು ಏನೈತಲ್ಲ, ಪಾಕಿಸ್ತಾನ ಆಗಲಿ, ಇರಾಕ್ ಆಗಲಿ, ಇರಾನ್ ಆಗಲಿ, ಏನು ಮುಸ್ಲಿಂ ರಾಷ್ಟ್ರಗಳೇನು ಅದಾವಲ್ಲ, ಅಲ್ಲಿ ಕಾನೂನುಗಳಿಲ್ಲ. ಆದರೆ 1954 ಕಾನೂನು ಸ್ಥಾಪನೆ ಏನು ಕಾನೂನನ್ನು ಮಾಡಿದ್ರು ಕಾಂಗ್ರೆಸ್ ಗೌರ್ಮೆಂಟ್, ಅದು ಬರಬರ್ತ ಏನು ಕಾಂಗ್ರೆಸ್ ಗೌರ್ಮೆಂಟ್ UPA ಗೌರ್ಮೆಂಟ್ ಪಾರ್ಟ್ 2 ಏನಿತ್ತಲ್ಲ, ಅದು 2 ಪಡೆ ಅಂತಂದ್ರು. ಯಾವುದಪ್ಪ ಅಂದ್ರೆ ಅದು ಮುಸಲ್ಮಾನರು, ಈ ದೇಶದಲ್ಲಿ ಇರುವಂತ ಯಾವುದೇ ಮುಸಲ್ಮಾನರು ಅವರು ಬಟ್ ಮಾಡಿ ಯಾವುದೇ ಆಸ್ತಿಯನ್ನು ತೋರಿಸಿದ್ರು, ಯಾವುದೇ ಗುಡಿ ಗುಂಡಾರಗಳನ್ನು ತೋರಿಸಿದ್ರು ಏನಪ್ಪಾ ಅಂದ್ರೆ ಅದು ವಕ್ಫ್ ಕಾಯ್ದೆಗೆ ಏನಂದ್ರೆ ಸೇರಿಸಬೇಕು ಅಂತ ಹೇಳಿ
ಇದು ಈ ರೀತಿ ಈ ಕಾನೂನನ್ನು ತಿದ್ದುಪಡಿ ಮಾಡೋದು. ಯಾಕಪ್ಪ ಅಂದ್ರೆ ಅವ್ರು 2014 ಅವ್ರು ಬರೋದಿಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಾಗಿತ್ತು. ಅದಕ್ಕೆ ಮುಸ್ಲಿಂ ತುಷ್ಟೀಕರಣ ಮಾಡಬೇಕು, ಮುಸಲ್ಮಾನ ವೋಟನ್ನು ತಗೋಬೇಕು ಅಂತೇಳಿ ಎಲ್ಲಿ ತನಪ್ಪ ಅಂದ್ರೆ ಅವ್ರು ಎಲ್ಲಿ ತನ ಆ ತುಷ್ಟೀಕರಣ ಆ ವೋಟಿನ ಆಸೆಗಾಗಿ 2013 ಈ ಕಾಯ್ದೆಯನ್ನು ತಿದ್ದುಪಡಿ ತಂದರು. ನಮ್ಮ ಅನೇಕರು ಹೇಳಿದಾಗೆ ಇದು ಆಮೇಲೆ 2014 ಏನು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರ ಸರ್ಕಾರ ಬಂತು. ಆ ಸರ್ಕಾರ ಬಂದ ನಂತರ ಇದೇನಪ್ಪಾ ಅಂದ್ರೆ ಇದು ಈ ಕಾಯ್ದೆಯನ್ನು ರದ್ದು ಮಾಡಬೇಕು ಅಥವಾ ಇದನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಇದು ಜಾಯಿಂಟ್ JPC ಅಂತ ಹೇಳಿ ಒಂದು ಜಾಯಿಂಟ್ ಪಾರ್ಲಿಮೆಂಟ್ ಬೋರ್ಡ್ ಅಂತ ಹೇಳಿ ಈ ಕಾನೂನನ್ನು ಬದಲಾವಣೆ ಮಾಡಬೇಕು ಅಥವಾ ತಿದ್ದುಪಡಿ ಮಾಡ್ಬೇಕಂತ ಹೇಳಿ ಈ ಕಾನೂನನ್ನು ತಂದರು. ಅದರಿಂದ ಇದು ಹೇಗಪ್ಪ ಅಂದ್ರೆ ಇಡೀ ದೇಶ की बोलो, भारत माता की, नरेंद्र मोदी जी की, अमित शाह जी की, किरण रिजिजू की, NDA सरकार की, कर्नाटक के योगी आदित्यनाथ बसनगौड़ा पाटिल यत्नाल जी की, बोलो भारत माता की. धन्यवाद. ಇವತ್ತು ಕೇವಲ ವಿಜಯಪುರ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಸಮಸ್ತ ಭಾರತೀಯರಿಗೆ, ನಮ್ಮ ಭಾರತ ದೇಶಕ್ಕೆ ಒಂದು ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಕ್ಷಣದಲ್ಲಿ ವಿಜಯಪುರ ನಗರದ ಎಲ್ಲ ಹಿಂದೂ ಸಂಘಟನೆಯ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಶ್ರದ್ಧೆಯ ತಾಯಂದಿಯರು, ಸಹೋದರ ಸಹೋದರಿಯರು ಏನು ವಕಫ್ ಕಾಯ್ದೆಯನ್ನೇ ಇವತ್ತು ಅಮೆಂಡ್ಮೆಂಟ್ ಮಾಡಿ ವಕಫ್ ಆಕ್ಟ್ ಅಮೆಂಡ್ಮೆಂಟ್ ಬಿಲ್ 2025 ಇದನ್ನು ಇವತ್ತು ಲೋಕಸಭೆಯಲ್ಲಿ ಪ್ರಸ್ತುತಪಡಿಸಿ ಸತತವಾಗಿ 8 ಗಂಟೆಗಳ ಕಾಲ ಚರ್ಚೆ ಮಾಡಿ ನರೇಂದ್ರ ಮೋದಿ ಅವರ NDA ಸರ್ಕಾರ ಅತಿ ಹೆಚ್ಚು ಮತಗಳನ್ನು 793 ಮತಗಳನ್ನು ಪಡೆಯುವುದರೊಂದಿಗೆ ಐತಿಹಾಸಿಕ ಗೆಲುವನ್ನು ದಾಖಲಿಸಿದ ದಿನ. ಈ ಗೆಲುವು ನರೇಂದ್ರ ಮೋದಿ ಅವರ ಗೆಲುವಲ್ಲ. ಈ ಗೆಲುವು ಕೇವಲ ನರೇಂದ್ರ ಮೋದಿ ಅವರ ಗೆಲುವಲ್ಲ. ಈ ಗೆಲುವು ಕೇವಲ ಬಸನಗೌಡ ಪಾಟೀಲ್ ಯತ್ನಾಳರ ಗೆಲುವಲ್ಲ. ಈ ನಾಯಕರ ನೇತೃತ್ವದಲ್ಲಿ ಸಮಸ್ತ ರಾಷ್ಟ್ರ ಭಕ್ತರ ಗೆಲುವು ಇವತ್ತಿನ ದಿನ ಆಗಿದೆ. ಸಾಕಷ್ಟು ಯುವಕರದಿರಿ, ತಮಗೆ ಗೊತ್ತಿರ್ಬೋದು. ಇದೀಗ ತಾನೇ ನನ್ನ ಸಹೋದರ ಪ್ರತಾಪ್ ಚಿಕ್ಕಲ್ಗಿ ಇರ್ಬೋದು, ಪ್ರೇಮಾನಂದ ಬಿರಾದರ್ ಇರ್ಬೋದು, ಬಾಬು ಶಿರ್ಷಾಡ್ ಅವರು ಇರ್ಬೋದು, ನಾಗರಾಳ್ ಹುಲಿ ಅವರು ಇರ್ಬೋದು, ಅನೇಕರು ಇವತ್ತು ವಕಫ್ ಆಕ್ಟ್ ಕುರಿತು ಮಾತನಾಡಿದ್ದಾರೆ. ಅವ್ರು ಮಾತನಾಡಿದ್ದನ್ನೇ ನಾನು ಮತ್ತೆ ಪುನರುಚ್ಚರಿಸಲಿಕ್ಕೆ ಹೋಗಂಗಿಲ್ಲ. ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಒಬ್ಬ ಪುಣ್ಯಾತ್ಮ ಸಂವಿಧಾನವನ್ನು ಕೊಟ್ಟು, ಸಂವಿಧಾನ ಅದ್ಭುತವಾದಂತ ವಿಶೇಷ ಸಂವಿಧಾನ ನೀಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಮಸ್ತ ಹಿಂದೂಸ್ತಾನಿಯರ ಪರವಾಗಿ ನಾವು ಕೋಟಿ ಕೋಟಿ ನಮನಗಳನ್ನು ಹೇಳ್ತೇವೆ. ಆದ್ರ ದುರ್ದೈವದ ಸಂಗತಿ ನೋಡ್ರಿ ಹೆಂಗಿತ್ತು. ನಮ್ಮ ವಿಶ್ವನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಎಲ್ಲೂ ವಕಫ್ ಬಗ್ಗೆ ಉಲ್ಲೇಖ ಇಲ್ಲ. ಅಚ್ಚರಿ ಅಲ್ಲ? ವಕಫ್ ಕಾಯ್ದೆ ಬಗ್ಗೆನೇ ಉಲ್ಲೇಖ ಇಲ್ಲ ಸಂವಿಧಾನದಾಗ. ಮತ್ತೆ ಸಂವಿಧಾನದಲ್ಲಿ ಇರಲಾರ್ದಂತ ಈ ವಕಫ್ ಕಾಯ್ದೆ ನನ್ನ ಮಗ ತಂದ? ಇದರ ಬಗ್ಗೆ ಇಂದಿನ ಯುವ ಪೀಳಿಗೆ ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನ ತಂದವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಕಾಂಗ್ರೆಸ್ ನೇತೃತ್ವದ ದೇಶವನ್ನು ಇಬ್ಬಾಗ ಮಾಡಿ ಮೊದಲ ಪ್ರಧಾನಿ ಆಗಬೇಕಂತೇಳಿ ಏನು ಹೋಗಲ್ಲ ಜವಾಹರ್ಲಾಲ್ ನೆಹರು ಈ ಕರಾಳ ಕಾಯ್ದೆಯನ್ನು ತಂದ. ನಾನು ಕೇಳ್ತೀನಿ ಇವತ್ತಿನ ಕಾಂಗ್ರೆಸ್ಸಿಗರಿಗೆ, ಮಾತಿಗೆ ಸಂವಿಧಾನ ಬಚಾವ್, ಸಂವಿಧಾನ ಬಚಾವ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇರಲಾರ್ದಂತ ವಕಫ್ ಕಾಯ್ದೆಯನ್ನು ಸೇರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ನೆಹರು ಅಪಮಾನ ಮಾಡಿದಲ್ಲ, ಕಾಂಗ್ರೆಸ್ ಅಪಮಾನ ಮಾಡಿದಲ್ಲ, ಅದಕ್ಕೆ ಸಮಸ್ತ ಕಾಂಗ್ರೆಸ್ಸಿಗರು ಭಾರತೀಯರ ಕ್ಷಮೆ ಕೇಳಬೇಕಂತ ನಾನು ಆಗ್ರಹ ಮಾಡ್ತೀನಿ. ಯಾವ ಉದ್ದೇಶದಿಂದ ತಂದ್ರಿ ಮಾನ್ಯ ನೆಹರು ಅವರೇ ಈ ಕಾನೂನನ್ನ? ಯಾರ ಹಿತಕ್ಕಾಗಿ ತಂದ್ರಿ? ದೀನ ದಲಿತರ ಹಿತಕ್ಕಾಗಿ ತಂದ್ರ? ಬಡ ಬಗ್ಗರಿಗಾಗಿತ್ತಂದ್ರ? ಸಾಮಾನ್ಯ ರೈತರಿಗಾಗಿತ್ತಂದ್ರ?
ಯಾರು ಹಗಲಿರಲು ಬೆವರು ಸುರಿಸಿ ರೈತ ಅನ್ನವನ್ನು ನೀಡ್ತಾನೋ ದೇಶಕ್ಕೆ, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಂತ ನಮ್ಮ ದೇಶ ಆ ರೈತನ ಬೆನ್ನಿಗೆ ಚೂರಿ ಹಾಕುವಂತ ಕಾನೂನು ತಗೊಂಡು ಬಂದಿರಲ್ಲ ವಕಫ್ ಮುಖಾಂತರ. ನೆಹರು ಅವರೇ ಕಾಂಗ್ರೆಸ್ಸಿಗರೇ ಇವತ್ತು ದೇಶದ ಜನತೆಗೆ ಉತ್ತರ ಕೊಡಬೇಕಾಗ್ತದೆ. 1954ರಲ್ಲಿ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಕಾನೂನನ್ನು ತರ್ತಾರೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಬಹುಮತ ಇರ್ತದೆ, ಅದನ್ನು ಪಾಸ್ ಮಾಡ್ತದೆ. ಅಷ್ಟೇ ಮಾಡಿ ಸುಮ್ಮ ಕೂತಿದ್ರೆ ಏನು ತೊಂದರೆ ಇರಲಿಲ್ಲ. 1995ರಲ್ಲಿ ಕಾಂಗ್ರೆಸ್ ನೇತೃತ್ವದ ಸೋನಿಯಾ ಗಾಂಧಿ ನೇತೃತ್ವದ ಮನಮೋಹನ್ ಸಿಂಗ್ ಸರ್ಕಾರ ಅದಕ್ಕೆ ಅಮೆಂಡ್ಮೆಂಟ್ ಮಾಡ್ತದೆ. 1995ರಲ್ಲಿ ವಕಫ್ ಕಾಯ್ದೆಗೆ ಹೆಚ್ಚಿನ ಬಲವನ್ನು ಕೊಡಲಾಗ್ತದೆ. ಹೋಗ್ಲಿ, ಅಷ್ಟಕ್ಕಾದ್ರೂ ಸುಮ್ಕೂತ್ರ ಈ ಜಿಹಾದಿ ಮನಸ್ಥಿತಿ ಉಳ್ಳವರು ಕೂಡಲಿಲ್ಲ. 2013 ಮತ್ತದೇ ಕಾಂಗ್ರೆಸ್ ಸರ್ಕಾರ, ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತೀನಿ ನಾನು ಅದಕ್ಕೆ. ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಪ್ರಧಾನಿ ಇದ್ರು, ಅವ್ರ ಮುಖಾಂತರ ಸೆಕ್ಷನ್ 40ಗೆ ಅಳವಡಿಸ್ತಾರೆ. ವಾಟ್ ಈಸ್ ಸೆಕ್ಷನ್ 40? ಇದನ್ನ ತಿಳ್ಕೋಬೇಕು. ಇವತ್ತು ಯಾಕೆ ಅಮೆಂಡ್ಮೆಂಟ್ ಮಾಡಿದ್ರು NDA ಸರ್ಕಾರ, ಮೋದಿ ಗವರ್ಮೆಂಟ್? ವಾಟ್ ಈಸ್ ಸೆಕ್ಷನ್ 40? ಸೆಕ್ಷನ್ 40 ಅಂದ್ರೆ ಏನ್ ಗೊತ್ತಾ? ಯಾರಾದ್ರೂ ಒಬ್ಬ ಮುಸಲ್ಮಾನ ಬಂದು ನಮ್ಮ ಒಬ್ಬ ರೈತರದೋ ಇಲ್ಲ ಮಠ ಮಂದಿರದೋ ಇಲ್ಲ ಬಡೋ ನಮ್ಮ ದೀನ ದಲಿತಿಂದೋ ಜಮೀನು ನನಗೆ ಅನಿಸ್ತು ಅಂದ್ರೆ ಅಲ್ಲೊಂದು ಬೆಳೆಯುವ ಒಂದು ಕಲ್ಲಿಟ್ಟು ಬೆಳೆಸುವನ್ನ ಆಡಬೇಕು. ನಾನು ವಕಫ್ದು ಅಂದ್ರೆ ಅದು ವಕಫ್ದು. ದಿಸ್ ಈಸ್ ಕಾಲ್ಡ್ ಸೆಕ್ಷನ್ 40. ಅದಕ್ಕೆ ಯಾವುದೇ ಕೋರ್ಟ ಕಚೇರಿ ಇಲ್ಲ. ಆ ರೈತ ನ್ಯಾಯ ಕೇಳ್ಕೊಳ್ಳಿಕ್ಕೆ ಎಲ್ಲಿ ಹೋಗ್ಬೇಕು? ಭೂಮಿ ಕೇಳ್ಕೊಂಡ ವಕಫ್ ಟ್ರಿಬ್ಯುನಲ್ ಮುಂದೆ ಹೋಗ್ಬೇಕು. ಇದು ವಕಫ್ ಸೆಕ್ಷನ್ 40 ಅಂತಂದ್ರು ಯಾರು? ಮನಮೋಹನ್ ಸಿಂಗ್ ಸರ್ಕಾರ 2013ರಲ್ಲಿ. ಎಂತ ಬುರ್ದೇವ್ರಿ! ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಯಾವ ಮಟ್ಟಕ್ಕಾದ್ರೂ ಈಗಿನಂತೆ ತೋರಿಸ್ಕೊಟ್ಬಿಟ್ರು 2013ರಾಗ. ಅಷ್ಟೇ ಅಲ್ಲ, ಪ್ರಧಾನಮಂತ್ರಿ ಕುರ್ಚಿ ಕೊನೆಯ ದಿನ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಕುರ್ಚಿ ಮೇಲೆ ಏನ್ ಕೂತಿರಲ್ಲ, ತಮ್ಮ ಕೊನೆಯ ದಿನ ಆಡಳಿತ ನಡೆಸಬೇಕಾದ್ರೆ 126 ಪ್ರೈಮ್ ಪ್ರಾಪರ್ಟೀಸ್, 126 ಪ್ರೈಮ್ ಪ್ರಾಪರ್ಟೀಸ್ were given to वक़्फ़ बोर्ड. तुम्हारा बाप का है क्या? मैं हिंदी में बात करना चाहता हूं क्योंकि ये बात विजयपुर के हिंदू राष्ट्रभक्त हिंदुओं की बात दिल्ली तक पहुंचे. मैं इसलिए पूछना चाहता हूं, 126 प्रॉपर्टी 2013 में आपने वक़्फ़ बोर्ड को किया, किसका जमीन था? मनमोहन सिंह, कांग्रेस वालों, ये बताने की कुचेष्टि करेंगे क्या? ये बताने की हिम्मत है क्या आपके पास? नहीं है. ನಾವು ನೀವೇನು ಟ್ಯಾಕ್ಸ್ ತುಂಬಿರ್ತೇವಲ್ಲ, ವಿಡಿಯೋದಿಂದೋ ಗೌರ್ಮೆಂಟ್ ಅಲೋಟೆಡ್ ಸೈಟ್ಸ್ ಗಳನ್ನ ಎತ್ತಿ ಅಮಾನತ್ತಾಗಿ ಪ್ರೈಮ್ ಪ್ರಾಪರ್ಟೀಸ್ ಇನ್ ಡೆಲ್ಲಿ ವೇರ್ ಗಿವನ್ ಟು ವಕಫ್ ಬೋರ್ಡ್ ಬೈ ದ UPA ಗವರ್ಮೆಂಟ್ ಹೆಡೆಡ್ ಬೈ ಸೋನಿಯಾ ಗಾಂಧಿ ಅಂಡ್ ಮನಮೋಹನ್ ಸಿಂಗ್. ಯಾಕೆ ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವಾಗಿ ನೆನಪಾಗಲಿಲ್ವಾ? ಈ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ವಾಟ್ ಈಸ್ ವಕಫ್ ಅಮೆಂಡ್ಮೆಂಟ್ ಬಿಲ್ 2025? ಇವತ್ತು ಏನು ಸೆಕ್ಷನ್ 40 ಅನ್ನು ಕೊಟ್ಟು ವಕಫಿನ ಕೆಲ ಜಿಹಾದಿಗಳಿಗೆ ವಕಫಿನ ಕೆಲ ಲ್ಯಾಂಡ್ ಮಾಫಿಯಾ ಮಾಡುವಂತ ಜಿಹಾದಿಗಳಿಗೆ ಕಡಿವಾಣ ಹಾಕುವಂತ ಕೆಲಸವನ್ನು ಇಂದಿನ ವಕಫ್ 2025 ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ನರೇಂದ್ರ ಮೋದಿ ಸರ್ಕಾರ, ಬಸನಗೌಡ ಪಾಟೀಲ್ ಯತ್ನಾಳ್ರ ಹೋರಾಟದ ಪ್ರತಿಫಲವಾಗಿ ಸೆಕ್ಷನ್ 40 ಅನ್ನು ಕಿತ್ತು ಹಾಕಿದಂತ ಐತಿಹಾಸಿಕ ದಿನ ಇವರು. ಬಹಳ ಮಹತ್ವದ ಪಾಯಿಂಟ್ ಅದ. ಬಂದು ನಾನು ಜಮೀನ ಇವತ್ತು ಕೆಲವು ಲ್ಯಾಂಡ್ ಜಿಹಾದ್ ಮಾಡುವಂತ ಜಿಹಾದಿಗಳು ಹೇಳ್ತಿದ್ರಲ್ಲ, ಅದು ಹೋಯ್ತಿನ್ನ. ನಮ್ಮ ದಲಿತ ಸಹೋದರರ ಲ್ಯಾಂಡ್ ಬಂದು ನಂದ ಅಂತ ಹೇಳಿ ಏನು ತಗೋತಿದ್ರಲ್ಲ ಇಷ್ಟು ದಿವಸ, 1995 2013 ಏನು ಕೊಟ್ಟಂತ ಸೆಕ್ಷನ್ 40 ಇತ್ತಲ್ಲ, ಅದು ಮಣ್ಣಾಗಿ ಹೋಯ್ತು. ಅದಕ್ಕೆ ಇವತ್ತು ಸಮಸ್ತ ರಾಷ್ಟ್ರ ಭಕ್ತರು ವಿಜಯಪುರದ ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಮ್ಮ ನಾಯಕರಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ರು ಕೈಗೊಂಡಂತ ಹೋರಾಟ ಎಷ್ಟೊಂದು ಐತಿಹಾಸಿಕ ಹೋರಾಟ ನೋಡ್ರಿ. ಅದು ಕೆಲವು ಸ್ವಯಂ ಘೋಷಿತ ನಾಯಕರು ಯತ್ನಾಳ್ರನ್ನ ಟೀಕೆ ಮಾಡ್ತಿರ್ತಾರೆ. ಅಂತ ನಾಯಕರಿಗೆ ನಿಮ್ಮೆಲ್ಲ ರಾಷ್ಟ್ರ ಭಕ್ತರ ಪರವಾಗಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಎಂದಾದ್ರೂ ಇಂಥ ಹೋರಾಟ ಮಾಡ್ಬೇಕಂತ ನಿಮ್ಮ ತಲೆಯಾಗರೆ ಬಂದಿತ್ತೇನು? ಅಹೋರಾತ್ರಿ ಧರಣಿ ಮಾಡಬೇಕು, ನಮ್ಮ ಮಠ ಮಂದಿರಗಳ ಜಮೀನು ಉಳಿಸ್ಬೇಕು,
ದೀನ ದಲಿತರ ಜಮೀನುಗಳನ್ನ ನಾನು ಉಳಿಸ್ಬೇಕು, ರೈತರ ಜಮೀನನ್ನು ಉಳಿಸ್ಬೇಕಂತ ಹೇಳಿ ಏನ್ ಇವತ್ತು ಬಸನಗೌಡರ ವಿರುದ್ಧ ಕೆಲವು ಬೆರಳೆಣಿಕೆ ಅಷ್ಟು ಮಾತಾಡ್ತಾ ಇದಾವಲ್ಲ ಕುಟುಂಬಶಾಹಿಗಳು, ನಿಮ್ಮ ತಲೆಯೊಳಗಡೆ ಬಂದಿತ್ತೇನೋದು? ಏನು ತುಂಬಿಕೊಂಡಿದ್ರಿ ತಲೆಯಾಗ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಸಮಸ್ತ ಹಿಂದೂಸ್ತಾನದಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಹೋರಾಟ ಮಾಡಿ ರಸ್ತೆ ಮೇಲೆ ಆಮರಣ ಅಂದ್ರೆ ಅಹೋರಾತ್ರಿ ಧರಣಿ ಮಾಡಿದಂತ ಮೊದಲ ರಾಜಕಾರಣಿ ಬಸನಗೌಡ ಪಾಟೀಲ್. ಯಾರಿಗೋಸ್ಕರ ಮಾಡಿದ್ರು? ಒಂದೇ 1 ಇಂಚ್ ಭೂಮಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳರದು ವಕಫ್ನಲ್ಲಿ ಹೋಗಿಲ್ಲ. ಹಾಗಿದ್ರೆ ಅವ್ರಿಗೆ ಯಾಕೆ ಬೀದಿ ಮೇಲೆ ಕೂತು ಹೋರಾಟ ಮಾಡೋ ಅವಶ್ಯಕತೆ ಇತ್ತು? ಇದನ್ನ ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪ ಅಲ್ಲಿ ಕೆಲವೊಂದು ಕುಟುಂಬ ರಾಜಕಾರಣವನ್ನು ಬೆಂಬಲಿಸುತ್ತಿರುವಂತ ಕೆಲವು ಸ್ವಯಂ ಘೋಷಿತ ನಾಯಕರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಎಷ್ಟು ಜನ ವಕಫ್ ಹೋರಾಟದಲ್ಲಿ ಭಾಗಿಯಾದ್ರಪ್ಪ? ಯತ್ನಾಳ್ ಅವರು ಕೈಗೊಂಡಂತ ವಿಜಯಪುರದ ಐತಿಕ ವಕಫ್ ಹೋರಾಟದಲ್ಲಿ ಯಾಕೆ ಬರ್ಲಿಲ್ಲ ವಿಜಯೇಂದ್ರ? ಯಾಕೆ ಬರ್ಲಿಲ್ಲ ಯಡಿಯೂರಪ್ಪ? ಯಾಕೆ ಬರ್ಲಿಲ್ಲ? ಕುಟುಂಬ ರಾಜಕಾರಣವನ್ನು ಇವತ್ತು ನಮ್ದು ಕುಟುಂಬ, ಒಂದು ಪಾರ್ಟಿ ಅಂದ್ರೆ ಕುಟುಂಬ, ಕುಟುಂಬ ಅಂದ್ರೆ ಪಾರ್ಟಿ ಅಂತ ತಿಳ್ಕೊಂಡಂತ ನಾಯಕರು ಯಾಕೆ ಬರ್ಲಿಲ್ಲ? ಯತ್ನಾಳ್ ಅವರು ಕೈಗೊಂಡಂತ ಹೋರಾಟಕ್ಕೆ ನಮ್ಮ ಕೇಂದ್ರ ಸಚಿವೆ ಒಬ್ಬ ಹೆಣ್ಣು ಮಗಳು ಶೋಭಾ ಕರಂದ್ಲಾಜೆ ಬಂದಲ್ಲ, ಅವರಿಗೆ ನಾವು ಅಭಿನಂದನೆ. ಅವ್ರ ಜೊತೆ ಅನೇಕ ನಮ್ಮ ನಾಯಕರು ಬಂದ್ರಲ್ಲ, ಯಾರ್ಯಾರು ಬಂದಾರು ಎಲ್ಲಾ ರಾಜಕಾರಣಿಗಳು, ಅವರವರ ಹೆಸರನ್ನು ನಾನು ತಗೊಳ್ಳಂಗಿಲ್ಲ, ಅಲ್ಲಿ ಬಂದಂತ ಎಲ್ಲಾ ನಮ್ಮ ರಾಜಕಾರಣಿಗಳಿಗೆ ಸಮಸ್ತ ಹಿಂದೂ ಜನಾಂಗದ ಪರವಾಗಿ, ಎಲ್ಲಾ ನಮ್ಮ ರಾಷ್ಟ್ರೀಯ ಭಕ್ತರ ಪರವಾಗಿ ನಾವೆಲ್ಲ ಇವತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಅಷ್ಟೇ ಅಲ್ಲ, ಕೇವಲ ರಾಜಕಾರಣಿಗಳು ಮಾತ್ರ ಬರಲಿಲ್ಲ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತೇಳಿ ಸರ್ವ ಪಕ್ಷದ ಸದಸ್ಯರನ್ನು ತಗೊಂಡು ಲೋಕಸಭೆಯಲ್ಲಿ ಒಂದು ಪ್ರಧಾನಿ ನೇತೃತ್ವದಲ್ಲಿ, ಸ್ಪೀಕರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು. ನಾನ್ ಪೊಲಿಟಿಕಲ್, ಅದು ಅಂದ್ರೆ ಎಲ್ಲಾ ಪಾರ್ಟಿ ಮೆಂಬರ್ಸ್ ಇರ್ತಾರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಒಳಗೆ. ಅದರ ಅಧ್ಯಕ್ಷರಾಗಿ ಜಗದಂಬಿಕಾ ಪಾಲ್ ಅವರಾಗಿದ್ರು. ಅದರ ಸದಸ್ಯರಾಗಿ ಇನ್ನೋರು ನಮ್ಮ ಕರ್ನಾಟಕದ ಯುವ ಸಂಸದ ತೇಜಸ್ವಿ ಸೂರ್ಯ ಇದ್ರು, ಜೆಪಿಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಸದಸ್ಯರು. ಯತ್ನಾಳರ ಹೋರಾಟ ಇಷ್ಟೊಂದು ತೀವ್ರ ಸ್ವರೂಪ ಪಡ್ಕೊಂಡಿತು ಅಂದ್ರೆ ಕೇಂದ್ರದವರು ಕೂಡ ಇವತ್ತು ವಿಜಯಪುರ ನಗರದ ಕಡೆ ಗಮನ ಹರಿಸಿದ್ರು. ನರೇಂದ್ರ ಮೋದಿ ಅವರ ಗಮನ ಸೆಳೆದಂತ ಮೊದಲ ಹೋರಾಟ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿದಂತ. ಖುದ್ದಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷ ಜಗದಂಬಿಕಾ ಪಾಲ್ ಅವರು, ಆ ಕಮಿಟಿಯ ಸದಸ್ಯರ ಅಂತ ತೇಜಸ್ವಿ ಸೂರ್ಯ ಅವರು, ಯತ್ನಾಳ್ ಅವರು, ಶೋಭಾ ಕರಂದ್ಲಾಜೆ ಅವರು ಕುರಿತಂತ ಹೋರಾಟಕ್ಕೆ ಬಂದು ಇಲ್ಲಿಯ ಸ್ಥಿತಿಗತಿಯ ಬಗ್ಗೆ ಅವಲೋಕನ ಮಾಡಿಕೊಂಡು ಹೋದ್ರು. ದಿಸ್ ಈಸ್ ದ ಪವರ್ ಆಫ್ ಬಸನಗೌಡ ಪಾಟೀಲ್ ಯತ್ನಾಳ್. ಏನು ಶಕ್ತಿ ಅಂತ ಕೇಳ್ತಿರಲ್ಲ ಬಸನಗೌಡರದು. ಇವತ್ತು ಹೆಮ್ಮೆ ಇದೆ ನಮಗೆ. ವಿಜಯಪುರದಲ್ಲಿ ಒಬ್ಬ ಹಿಂದುತ್ವ ನಾಯಕ, ರಾಷ್ಟ್ರಭಕ್ತ ಹಿಂದುತ್ವ ನಾಯಕನನ್ನು ನಿರಂತರವಾಗಿ ಜನತೆ ಆಶೀರ್ವಾದ ಮಾಡ್ತಾ ಇದಾರಲ್ಲ, ಎದಕ್ಕೆ ಮಾಡ್ತಾ ಇದಾರೆ ಅನ್ನೋದು ಇವತ್ತು ದೇಶದ ಜನತೆಗೆ ಗೊತ್ತಾಗಿದೆ. ದೇಶದ ಜನತೆ ಇವತ್ತು ವಿಜಯಪುರ ಕಡೆ ನೋಡ್ತಾ ಇದ್ದಾರೆ. ಸಿಂದಗಿಯ ಭಾಗದಲ್ಲಿ, ತಿಕೋಟಾ ಭಾಗದಲ್ಲಿ, ಬಬಲೇಶ್ವರ ಭಾಗದಲ್ಲಿ, ವಿಜಯಪುರ ಜಿಲ್ಲೆಯ ಪ್ರತಿ ಹಳ್ಳಿಗಳಲ್ಲಿ ಇವತ್ತು ವಕಫ್ ಮಾಫಿಯಾ ಸ್ಟಾರ್ಟ್ ಆಗಿತ್ತು. ಎಷ್ಟೋ ಕಾಂಪ್ಲೆಕ್ಸ್ ಗಳನ್ನು ಲೂಟಿ ಮಾಡಿ, ಎಷ್ಟೋ ವಕಫ್ ಲ್ಯಾಂಡ್ ಗಳನ್ನ ಇವತ್ತು ಕೇವಲ ಸ್ಮಶಾನಕ್ಕಾಗಿ, ಶಾಲೆಗಳಿಗಾಗಿ ಅದರಿಂದ ಇಟ್ಕೋಬೇಕು, ಅಲ್ಲಿ ಮಾತ್ರ ಕಾಂಪ್ಲೆಕ್ಸ್ ಗಳನ್ನು ನಿರ್ಮಾಣ ಮಾಡಿ ಅದರಿಂದ ಬೇನಾಮಿ ರೊಕ್ಕ ಗಳಿಸಿ ಲಪ್ಕಾಸ್ಲಿಗತ್ತಿದ್ರು. ಅದನ್ನ ಕಡಿವಾಣ ಹಾಕುವಂತ ಕೆಲಸ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿದ್ರು. ಏನ್ ಬೇಕ್ರಿ? ಇನ್ನು ಏನ್ ಮಾಡ್ಬೇಕು? ಕೇವಲ ಸೆಕ್ಷನ್ 40 ಮಾತ್ರ ಹೋಗಿಲ್ಲ ಇವತ್ತು. ಅದರ ಜೊತೆಯಲ್ಲಿ ಇದಕ್ಕೆ ತಾನೇ ನನ್ನ ಸಹೋದರ ಪ್ರತಾಪ್ ಹೇಳಿದಾಗೆ ಹೆಣ್ಣು ಮಕ್ಕಳಿಗೆ 1954ರಿಂದ ಇಲ್ಲಿವರೆಗೆ ಯಾವುದೇ ಒಂದು ಜಾಗ ಇರಲಿಲ್ಲ ವಕಫ್ ಬೋರ್ಡ್ ಅಲ್ಲಿ. ಮೊದಲ ಬಾರಿಗೆ 2 ಹೆಣ್ಣು ಮಕ್ಕಳಿಗೆ ಆ ಕಮಿಟಿಯಲ್ಲಿ ಸ್ಥಾನ ಕೊಡುವಂತ ಕೆಲಸ ಹಿಂದಿನ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಆಗಿದೆ. ವಕಫ್ ಆಕ್ಟ್ 2025 ಅಲ್ಲಿ ಆಗಿದೆ. ಅಷ್ಟೇ ಅಲ್ಲ, 14 ತಿದ್ದುಪಡಿಗಳಾಗಿದ್ದಾವೆ ವಕಫ್ ಬಿಲ್ ಅಲ್ಲಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಸಂವಿಧಾನದಲ್ಲ, ವಕಫ್ ಬಿಲ್ ಅಲ್ಲಿ 14 ತಿದ್ದುಪಡಿಗಳನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಳಿಸುವಂತ ಕೆಲಸ ಇವತ್ತು ಎನ್ಡಿಎ ಸರ್ಕಾರ, ನರೇಂದ್ರ ಮೋದಿ, ಯತ್ನಾಳ್ ಅವರು ಮಾಡಿದ್ದಾರೆ ಅಂತ ಹೇಳಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಸ್ಥಾನಮಾನ ಇನ್ನೊಂದು 5 ವರ್ಷಕ್ಕೊಮ್ಮೆ ವಕಫ್ ಆಸ್ತಿಗಳ ಸರ್ವೆ ಆಗಬೇಕು. ವೆರಿ ಇಂಪಾರ್ಟೆಂಟ್. ಸಣ್ಣ ಕೇಳಬೇಡ್ರಿ ಅದನ್ನ. ಸರ್ವೆ ಅಂದ್ರೆ ಇಷ್ಟು ದಿವಸ ಹೆಂಗ್ ಇಟ್ಕೋತದು? ವಕಫ್ ಟ್ರಿಬ್ಯುನಲ್ ನಲ್ಲಿ ಅದನ್ನು ಸರ್ವೆ ಮಾಡಿದ್ರೆ ಮುಗಿದೋಯ್ತು. ವಕಫ್ ಟ್ರಿಬ್ಯುನಲ್ ದವರೇ ಆಡಿಟ್ ಮಾಡಿದ್ರೆ ಮುಗಿದೋಯ್ತು.
ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಅದ್ರ ಮೇಲೆ ಹಕ್ಕಿರ್ಲಿಲ್ಲ, ಆಡಿಟ್ ಮಾಡಿಸುವಂತ ಅಧಿಕಾರ ಇರಲಿಲ್ಲ. ಇಂಥ ದುರ್ದೈವ, ಕೋಟ್ಯಾಂತರ ರೂಪಾಯಿ ಆಸ್ತಿ ಉಳ್ಳಂತ ವಕಫ್ ಜಮೀನಿಗೆ ಸರ್ಕಾರಿ ಆಡಿಟರ್ ಕಳಿಸುವಂಗಿಲ್ಲ. ಇದೆಂತ ಕಾನೂನು ರೀ? ಇದೆಂತ ಜಾತ್ಯತೀತ ದೇಶ ರೀ ಕಾಂಗ್ರೆಸ್ಸಿಗರೇ? ಯಾಕೆ ಮ್ಯಾಲ್ ನಿಂತು ಬಿದ್ದಾರ ಇವರು? ಎಲ್ಲಾ ಸಂಘ ಸಂಸ್ಥೆಗಳಿಗೆ ಗೌರ್ಮೆಂಟ್ ರೇಡ್ ಮಾಡಬಹುದು, ಸೂಪರ್ಸೀಡ್ ಮಾಡಬಹುದು. ವಕಫ್ ಟ್ರಿಬ್ಯುನಲ್ ಅನ್ನ, ವಕಫ್ ಬೋರ್ಡ್ ಅನ್ನು ಕೈ ಎತ್ತುವಂಗಿಲ್ಲ. ಇದೆಂತ ಕಾನೂನ? ಇವತ್ತು ಆ ಕಾನೂನನ್ನು ತೊಡೆದು ಹಾಕಿ ಗೌರ್ಮೆಂಟ್ ಸರ್ಕಾರ ಇವತ್ತು ಆಡಿಟರ್ ನೇಮಕ ಮಾಡುವಂತದ್ದು, ಸರ್ಕಾರಿ ಆಡಿಟರ್ ಕಡೆಯಿಂದ ಆಡಿಟ್ ಮಾಡಿಸುವಂತ ಬಿಲ್ ಪಾಸ್ ಆಗಿದೆ. ಅಷ್ಟೇ ಅಲ್ಲ, ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ನಾನ್ ಪೊಲಿಟಿಕಲ್ ಮ್ಯಾನ್ ಅವರು, ಯಾವುದೇ ಪಾರ್ಟಿಯವರು ಇರಂಗಿಲ್ಲ. IAS ಇರುವಂತ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಸರ್ವೆ ಮಾಡುವಂತ ಅಧಿಕಾರ ಇದೆ. ಇದು ನಿಜವಾಗ್ಲೂ ವಕಫ್ ಹೌದು ಅಲ್ವೋ ಅಂತ ಹೇಳುವಂತ ಶಕ್ತಿ ಜಿಲ್ಲಾಧಿಕಾರಿಗಳಿಗೆ ನೀಡಿದಂತ ಕೆಲಸ ಇವತ್ತಿನ ವಕಫ್ ಆಕ್ಟ್ 2025 ಅಲ್ಲಾಗಿದೆ. ಇದಕ್ಕಿಂತ ಇನ್ನೊಂದು ಅಚ್ಚರಿ ಇದೆ. ಅದು ಇನ್ನು ಮಾಧ್ಯಮದವರು ನನಗೆ ಸ್ಪಷ್ಟೀಕರಣ ಕೊಡ್ಬೇಕು ಅದ್ರ ಬಗ್ಗೆ. ನನಗೆ ಬಂದಂತ ಮಾಹಿತಿಯ ಪ್ರಕಾರ ಇನ್ನು ಅದು ನನಗೆ ಇನ್ನೂ ಅಧಿಕೃತವಾಗಿ ಬಂದಿಲ್ಲ, ಅದನ್ನು ಆಗ್ತಾ ಇದೆ ಅಂತ. ಏನಪ್ಪಾ ಅಂದ್ರೆ ಅದು ವಕಫ್ ಏನಿದು ವಕಫ್ ಬೋರ್ಡ್ ಅನ್ನೋದೇ ಹೋಗ್ತದೆ, ಉಮ್ಮೀದ್ ಬೋರ್ಡ್ ಆಗ್ತಾ ಇದೆ. ಉಮ್ಮೀದ್ ವಕಫ್ ಬೋರ್ಡ್ ಬಸವನಗೌಡರು ಪಣ ಕೊಟ್ಟಿದ್ರು, ನೆನಪದಾನ? ದೇಶನ್ಯಾಗ ವಕಫ್ ಅನ್ನೋದೇ ಇರಬಾರ್ದು ಅಂತೇಳಿ. ಆ ಸಿದ್ದರಾಮೇಶ್ವರನ ಆಶೀರ್ವಾದದಿಂದ ಬಸವನಗೌಡರು ಹೇಳಿದಂತ ಅದು ನಿಜ ಆಗ್ತಾ ಇದೆ. ವಕಫ್ ಬೋರ್ಡ್ ಹೋಗಿ ಉಮ್ಮೀದ್ ಬೋರ್ಡ್ ಆಗ್ತಾ ಇದೆ. ಉಮ್ಮೀದ್ 145 ಕರೋಡ್ ಜನತಾ ಕೆ ಲಿಯೆ ಆಗ್ತಾ ಇದೆ. ಅಂದ್ರೆ ಯಾರಿಗೂ ಅನ್ಯಾಯ ಮಾಡುವಂಗಿಲ್ಲ. ವಕಫ್ ಹೋದಂಗ ಆಯ್ತಲ್ಲ, ಯತ್ನಾಳರು ಗೆದ್ದಂಗ ಆಯ್ತಲ್ಲ, ನರೇಂದ್ರ ಮೋದಿ ಗೆದ್ದಂಗ ಆಯ್ತಲ್ಲ, ಸಮಸ್ತ ರಾಷ್ಟ್ರಭಕ್ತರು ಗೆದ್ದಂಗ ಆಯ್ತಲ್ಲ. ಇದು ಯಾವುದೇ ಜಾತಿ ಧರ್ಮದ ವಿರುದ್ಧ ಹೋರಾಟ ಅಲ್ಲ, ಅದನ್ನು ತಿಳ್ಕೋಬೇಕು. किसी धर्म और जाति के विरुद्ध विजयोत्सव नहीं है, ये भारत का विजयोत्सव है। मैं आज कहना चाहता हूं, भारत के विविध प्रदेशों में मुसलमान लोग सड़कों पर उतर आए हैं, मुसलमान महिलाएं सड़कों पर उतर के आई है और नरेंद्र मोदी का जयकार कर रही है। हमारा जमीन बच गया ये कानून लाने से करके। दिस इज कॉल्ड नरेंद्र मोदी। ಅನೇಕ ಮುಸಲ್ಮಾನರು ಇವತ್ತು ದೇಶಭಕ್ತ ಮುಸಲ್ಮಾನರು ಈ ಬಿಲ್ ಅನ್ನು ಸ್ವಾಗತ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಸುಳ್ಳು 32 ಲಕ್ಷ ಕಿಟ್ ಹಂಚಿಲ್ಲ ರಂಜಾನ್ಗೆ. ಯಾರು ಅನ್ಯತಾ ಭಾವಿಸಬಾರದು. ಅನೇಕ ರಾಷ್ಟ್ರಭಕ್ತರು ಈ ಭಾರತದಲ್ಲಿದ್ದಾರೆ. सबका साथ, सबका विकास, सबका विश्वास, इसका मतलब ये भी होता है। हमारा बसनगौड़ा पाटिल अपना कहते हैं, इसका असली मतलब क्या है पता है क्या? देशभक्तों का साथ, देशभक्तों का विकास, देशद्रोहियों का विनाश, इसका असली मतलब है। ಇದನ್ನು ತಿಳಿಸುವಂತ ಕೆಲಸವೇ ಯಾವುದೇ ಧರ್ಮದ ವಿರೋಧಿಗಳಲ್ಲ, ನಾವು ದೇಶದ್ರೋಹಿಗಳನ್ನು ಮಾತ್ರ ನಾವು ವಿರೋಧ ಮಾಡ್ತೇವೆ. APJ ಅಬ್ದುಲ್ ಕಲಾಂ ಅವ್ರನ್ನ ನಾವು ಪೂಜೆ ಮಾಡ್ತೀವಿ. ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೇನೆ, ವೀರ ಶಹೀದ್ ಅಬ್ದುಲ್ ಹಮೀದ್ ಅವ್ರನ್ನ ನಾವು ಪೂಜೆ ಮಾಡ್ತೀವಿ. ನಮ್ಮ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ. ಬಿಜಾಪುರ ಅಬ್ದುಲ್ ಹಮೀದ್ ಅಲ್ಲ. ಯಾರು ಪಾಕಿಸ್ತಾನದೊಂದಿಗೆ 1965ರಲ್ಲಿ 8 ಪ್ಯಾಟರ್ನ್ ಟ್ಯಾಂಕರ್ಗಳನ್ನು ಉಳಿಸಿ ಪಾಕಿಸ್ತಾನದೊಂದಿಗೆ ಭಾರತಕ್ಕೆ ವಿಜಯ ತಂದು ಕೊಟ್ಟಲ್ಲ, ಅಂತ ಶಹೀದ್ ವೀರ್ ಅಬ್ದುಲ್ ಹಮೀದನ್ನ ಹಿಂದೂಗಳು ಪೂಜೆ ಮಾಡ್ತಾರೆ. ಇದು ನಮ್ಮ ಹಿಂದುತ್ವ. ಇದನ್ನು ತಿಳ್ಕೋಬೇಕಾಗಿದೆ ರಾಷ್ಟ್ರಭಕ್ತ ಮುಸಲ್ಮಾನ ಬಂಧುಗಳು. ಅದಕ್ಕೆ ಇವತ್ತು ಒಂದು ಐತಿಹಾಸಿಕ ನಿರ್ಣಯವನ್ನು ಇವತ್ತು NDA ಸರ್ಕಾರ ಲೋಕಸಭೆಯಲ್ಲಿ ಇವತ್ತು 8 ಗಂಟೆ ಅವಧಿವರೆಗೆ ನಿರಂತರವಾಗಿ ಚರ್ಚೆ ಮಾಡೋದರೊಂದಿಗೆ ಯಶಸ್ವಿ ವಕಫ್ ಬೋರ್ಡ್ ಅನ್ನು ತೆಗೆದು ಉಮ್ಮೀದ್ ಬೋರ್ಡ್ ಅನ್ನು ಮಾಡುವುದರೊಂದಿಗೆ, ಮಹಿಳೆಯರಿಗೆ ಮೊದಲ ಬಾರಿ ಸ್ಥಾನ ಕೊಡುವುದರೊಂದಿಗೆ, ಸೆಕ್ಷನ್ 40 ಅನ್ನು ಕಿತ್ತು ಬಿಸಾಕುವುದರೊಂದಿಗೆ, ರೈತರಿಗೆ ಹಾಗೂ ಇತರೆ ನಮ್ಮ ಮಠ ಮಂದಿರಗಳಿಗೆ, ಸಾಮಾನ್ಯ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಏನು ಈ ಕಾನೂನು ತಂದಿದ್ದಾರೆ. 793ಕ್ಕೂ ಅಧಿಕ ಮತಗಳು ನಮಗೆ ಬಿದ್ದಿದ್ದಾವೆ. ಉಳಿದ ಸಂಸದರು ಯಾಕೆ ವಿರುದ್ಧ ಮಾಡಿದ್ರು? ಇದನ್ನು ಕೇಳಬೇಕಾಗ್ತದೆ. ಅದರಲ್ಲಿ ವಿರುದ್ಧ ಮಾಡಿದವರು ಮೋರ್ ದನ್ 90% ಆರ್ ಹಿಂದೂಸ್. ಕೇವಲ ವೋಟ್ ಬ್ಯಾಂಕ್ಸ್ ಪಾಲಿಟಿಕ್ಸ್ ಗಾಗಿ ವಿರುದ್ಧ ಮಾಡಿದ. ಅಂತವರಿಗೆ ಬರುವಂತಹ ದಿನದಲ್ಲಿ ದೇಶದ ಜನತೆ ಬುದ್ಧಿ ಕಲಿಸಬೇಕಾಗ್ತದೆ. ಆ ಸಂಸದರಿಗೆ ಪ್ರತಿ ಗ್ರಾಮಗಳಲ್ಲಿ ಕೇಳಬೇಕಾಗ್ತದೆ, ಯಾಕಪ್ಪ ನಿನಗೆ ರೈತರ ಮೇಲೆ ಕಾಳಜಿ ಇಲ್ಲೇನೋ, ದೀನ ದಲಿತರ ಮೇಲೆ ಕಾಳಜಿ ಇಲ್ಲೇನೋ, ಸಾಮಾನ್ಯ ಜನರ ಮೇಲೆ ಕಾಳಜಿ ಇಲ್ಲೇನೋ, ಅವ್ರ ಜಮೀನನ್ನು ಲ್ಯಾಂಡ್ ಜಿಹಾದ್ ಮುಖಾಂತರ ಜಿಹಾದ್ಗೆ ಹೊಡ್ಕೊಂಡು ಹೊಂಟಾರೆ. ನೀವು ಯಾಕೆ ನರೇಂದ್ರ ಮೋದಿ ತಂದಂತ ವಕಫ್ ಬಿಲ್ 2025 ಸಪೋರ್ಟ್ ಮಾಡಿಲ್ಲ ಅಂತ ಕೇಳಬೇಕು.
ಅನ್ನೋ ಆಗ್ರಹವನ್ನು ಈ ಪುಣ್ಯ ದೇವಸ್ಥಾನದಿಂದ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಬಹಳ ಅಮೂಲ್ಯವಾದ ಸಮಯವನ್ನು ತೆಗೆದು ತಾವೆಲ್ಲ ಇವತ್ತು ಅನೇಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಈ ಸಿದ್ದೇಶ್ವರ ದೇವಸ್ಥಾನಕ್ಕೆ ಯತ್ನಾಳ್ ಅವರಿಲ್ಲ. ಇವತ್ತು ಅವರು ಬೇರೆ ಕಾರ್ಯನಿಮಿತ್ತ ಬೇರೆ ಕಡೆ ಹೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಯತ್ನಾಳರ ತೆಗೆದುಕೊಂಡಂತ ಐತಿಹಾಸಿಕ ನಿರ್ಣಯದ ಜೊತೆಗೆ ಇವತ್ತೇನು ನರೇಂದ್ರ ಮೋದಿಯ ಸರ್ಕಾರ, ಎನ್ಡಿಎ ಸರ್ಕಾರ, ಮೋದಿಯವರ ಸರ್ಕಾರ ಲೋಕಸಭೆಯಲ್ಲಿ 8 ಗಂಟೆ ಚರ್ಚೆ ಮಾಡಿ ಬಿಲ್ ಅನ್ನು ಪಾಸ್ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ರಾಜ್ಯಸಭೆಯಲ್ಲಿ ಮಾತ್ರ ಏನೋ ಆಗ್ಬೇಕಂತ ಹೇಳ್ತಾರೆ. ಇನ್ನು ನನಗೆ ಅಧಿಕೃತವಾಗಿ ಗೊತ್ತಿಲ್ಲ. ಅಲ್ಲೇನು ತಲೆ ಕೆಡಿಸೋಳ ಅವಶ್ಯಕತೆ ಇಲ್ಲ. 120 ಜನ ರಾಜ್ಯಸಭೆಯಲ್ಲಿ ನಮ್ಮ ಮೆಂಬರ್ ಇದ್ದಾರೆ, ವಿರೋಧಿಯವ್ರದ್ದು 88 ಜನ ಇದ್ದಾರೆ. ಅಲ್ಲಿ ನಾವು ಪಾಸ್ ಆಗಿ ಆಗ್ತೀವಿ, ಗೆದ್ದೇ ಗೆಲ್ತೀವಿ. ಆಗದೆ ಇದ್ರೂ ಅವಶ್ಯಕತೆ ಇಲ್ಲ. ನಮಗೆ 100ಕ್ಕೆ 100 ಇದೆ. ಇವತ್ತಿನ ಈ ಒಂದು ವಿಜಯೋತ್ಸವ ಇದು ಆದ್ರೂ ಕೂಡ ಏನು ವಿರೋಧ ದಳದಲ್ಲಿ ಕೂತಂತ ಸಂಸದರು ಕೂಡ, ರಾಜ್ಯಸಭಾ ಸದಸ್ಯರು ಕೂಡ ನಾಳೆ ಬಂದು ನರೇಂದ್ರ ಮೋದಿ ಹಮ್ ತುಮಾರೇ ಸಾಥ್ ಹೈ ಅಂದ್ರೂ ಅಚ್ಚರಿ ಪಡ್ಲಿಕ್ಕಿಲ್ಲ. ಒಂದು ನಾಡಿ ಮಿಡಿತವನ್ನು ಇವತ್ತು ಸಂಸದರು ನೋಡ್ಬೇಕಾಗಿದೆ. ಆ ದಿಶೆಯಲ್ಲಿ ಇವತ್ತು ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ತೆಗೆದುಕೊಂಡಂತ ಈ ಐತಿಹಾಸಿಕ ನಿರ್ಣಯ, ಎನ್ಡಿಎ ಗವರ್ಮೆಂಟ್ ತೆಗೆದುಕೊಂಡಂತ ಐತಿಹಾಸಿಕ ನಿರ್ಣಯವನ್ನು ವಿಜಯಪುರ ಜನತೆ ಇವತ್ತು ಸಮಸ್ತ ಹಿಂದೂ ಸಂಘಟನೆಗಳು, ರಾಷ್ಟ್ರ ಭಕ್ತರು, ಎಲ್ಲ ಮಹಿಳಾ ಪ್ರಮುಖರು, ಯುವಕ ಯುವತಿಯರು ಇವತ್ತು ಇಲ್ಲಿ ಬಂದೇನು ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇವತ್ತು ಯಾವುದೇ ಪಾರ್ಟಿ ಪಂಗಡ ಇಲ್ಲಿ ಸಂಬಂಧ ಇಲ್ಲ. ಇವತ್ತೆಲ್ಲರೂ ರಾಷ್ಟ್ರ ಭಕ್ತರಾಗಿ ಬಂದು ಇವತ್ತೇನು ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ರಿ. ನಿಮ್ಮೆಲ್ಲರಿಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ, ಸ್ವಾಮಿ ವಿವೇಕಾನಂದ ಸೇನೆಯ ಪರವಾಗಿ, ಎಲ್ಲ ಹಿಂದೂ ಸಂಘಟನೆಗಳ ಪರವಾಗಿ, ಮಹಾನಗರ ಪಾಲಿಕೆ ಸದಸ್ಯರುಗಳ ಪರವಾಗಿ, ಎಲ್ಲ ಮುಖಂಡರುಗಳ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ಬಂದು ಈ ದೃಶ್ಯವನ್ನು ತಮ್ಮ ಮಾಧ್ಯಮಗಳ ಮುಖಾಂತರ ಜಗತ್ತಿಗೆ ತೋರಿಸುವಂತ ಪ್ರಯತ್ನ ಮಾಡುತ್ತಿರುವ ಮಾಧ್ಯಮಗಳಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳ್ತೀನಿ. ಭಾರತ್ ಮಾತಾ ಕಿ ಒಂದೇ ಒಂದೇ. ಕರ್ನಾಟಕದ ಯೋಗಿ ಯತ್ನಾಳ್ ಅವರಿಗೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಕಿರಣ್ ರಿಜಿಜು ಅವರಿಗೆ ದಯವಿಟ್ಟು ಯಾರು ಹೋಗ್ಬೇಡ್ರಿ, ಪೂಜೆ ಮಾಡಿದ್ರೆ ಜಾಗ